ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಟ್ಯಾಲೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಾಗಿದೆ ಅಂತ ಅಂದ್ಬಿಟ್ಟು. ಓಕೆ, 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ಒಂದು ಕಾರ್ಡಲ್ಲಿ ನೀವು ನೋಡ್ಬೋದು ಒಬ್ಬ ವ್ಯಕ್ತಿ ಡಿಪ್ರೆಷನಲ್ಲಿ ಇರೋ ಹಾಗೆ ಅಥವಾ ಎಮೋಷನಲಿ ಡಿಸ್ಟರ್ಬ್ ಆಗಿರೋದು, ಏನೋ ಆ್ಯನ್ಸೈಟಿ ಈ ಥರ ಈ ಪರ್ಸನ್ನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಅವರ ಕರೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ ತುಂಬ ಖುಷಿಯಾಗಿಲ್ಲ, ಏನೋ ಒಂದು ದುಃಖ ಬೇಜಾರು ಏನೋ ಕಳ್ಕೊಂಡಂಗೆ. ಅವರು ಫಿನಾನ್ಷಿಯಲಿ ಕೂಡ ನೀವು ನೋಡ್ಬೋದು ಎಲ್ಲ ಒಂಥರ ಸ್ಟಕ್ ಆದಂಗೆ, ಹಣಕಾಸಿನ ಪರಿಸ್ಥಿತಿನೂ ಅವ್ರಿಗೆ ಚೆನ್ನಾಗಿಲ್ಲ. ಅವರ ಒಂದು ಖುಷಿ ಅಥವಾ ಅವರ ಒಂದು ಹ್ಯಾಪಿನೆಸ್ ನೀವಾಗಿದ್ರಿ, ಅದರ ಕೀ ನಿಮ್ಮ ಹತ್ರ ಇದೆ. ಸೊ ನಿಮ್ಮಿಂದ ಆ ಪರ್ಸನ್ ದೂರ ಆಗಿದ್ರು ಕೂಡ ಆ ಪರ್ಸನ್ ಸ್ಯಾಟಿಸ್ಫೈಡ್ ಆಗಿ ಜೀವನನ ನಡೆಸ್ತಾ ಇಲ್ಲ. ಕಂಪ್ಲೀಟ್ಲಿ ಏನೋ ಒಂದು ದುಃಖದ್ರಲ್ಲಿ, ಏನೋ ಒಂದು ಬೇಜಾರಲ್ಲಿ, ಏನೋ ಒಂದು ಫಿನಾನ್ಷಿಯಲ್ ಟಾಪಿಕ್ ವೈಸ್ ಆಗಿರ್ಬೋದು ಅಥವಾ ಮೆಂಟಲಿ ಡಿಸ್ಟರ್ಬ್ ಆಗಿರೋದಾಗಿರ್ಬೋದು, ಈ ಪರ್ಸನ್ಗೆ ಕಂಪ್ಲೀಟಾಗಿ ಒಂದು ಸ್ಯಾಡ್ ಅಥವಾ ಒಂದು ಎಮೋಷನಲ್ ಡಿಸ್ಟರ್ಬೆನ್ಸಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ಕಂಪ್ಲೀಟ್ಲಿ ಒಂದು ಸ್ಟ್ರೆಸ್, ಆ್ಯನ್ಸೈಟಿ, ಓವರ್ ಥಿಂಕಿಂಗ್ ಅಥವಾ ಡಿಪ್ರೆಷನ್ ಈ ಥರ ಇದೇನೋ ಫೀಲ್ ಮಾಡ್ತಿದ್ದಾರೆ. ಅವರ ಸುತ್ತಮುತ್ತ ಎಷ್ಟೇ ಜನ ಇರಲಿ, ಅವ್ರು ಇಷ್ಟಪಡುವಂಥ ಎಷ್ಟೇ ವ್ಯಕ್ತಿಗಳಿರಲಿ, ಅವ್ರಿಗೆ ಏನೋ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟಂಗೆ ಆಗಿದೆ. ಅವರ ಒಂದು ಖುಷಿ ಅವ್ರಿಗೆ ಸಿಗ್ತಾ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ನೆನಪಿಸ್ಕೊಳ್ಳೋದಾಗಿರ್ಬೋದು, ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮಿಂದ ದೂರ ಆದಮೇಲೆ ಅವರ ಖುಷಿ ನೀವಾಗಿದ್ರಿ ಅನ್ನೋದು ಅವ್ರಿಗೆ ಅರ್ಥ ಆಗಿ ಯಾರ ಹತ್ರನೂ ಮಾತಾಡ್ದೇನೆ ಮುನಿಸ್ಕೊಳ್ಳೋದು, ಈ ಥರ ಎಲ್ಲ ಈ ಪರ್ಸನ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ನನಗೆ ತುಂಬ ಕಾಣಿಸ್ತಾ ಇರೋದು ಮಕರ ರಾಶಿ, ವೃಷಭ ರಾಶಿ ಮತ್ತು ಕನ್ಯಾ ರಾಶಿ ತುಂಬ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಸ್ವಲ್ಪ ಡಿಸ್ಟರ್ಬ್ಡ್ ಆಗಿದ್ದಾರೆ. ನಿಮ್ಮಿಂದ ದೂರ ಆದಮೇಲೆ ಇವರು ಕಂಪ್ಲೀಟ್ಲಿ ಮೈಂಡ್ ಏನೋ ಒಂಥರ ಕನ್ಫ್ಯೂಷನ್ಸ್, ಕ್ಲಾರಿಟಿ ಇಲ್ಲ, ಡಿಸ್ಟರ್ಬೆನ್ಸ್, ಖುಷಿ ಅನ್ನೋದು ಸಿಗ್ತಾ ಇಲ್ಲ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಫಿನಾನ್ಷಿಯಲಿ ಸ್ವಲ್ಪ ಡ್ರಾಪ್ ಡೌನ್ ಆಗಿರ್ಬೋದು ಅವರ ಲೈಫಲ್ಲಿ, ಹಣಕಾಸಿನ ಪ್ರಾಬ್ಲಮ್ ಸ್ವಲ್ಪ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಪೇಜ್ ಆಫ್ ಪೆಂಟಿಕಲ್ಸ್. ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಕ್ಯೂರಿಯಾಸಿಟಿ ಅನ್ನೋವಂಥದ್ದಿದೆ. ನಿಮ್ಮಿಂದ ಆ ಪರ್ಸನ್ ದೂರನೇ ಆಗಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನೇ ಆಗಿರ್ಬೋದು. ಬಟ್ ಈ ಪರ್ಸನ್ಗೆ ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಎಲ್ಲಿದ್ದೀರಾ, ನೀವು ಏನು ಮಾಡ್ತಿದ್ದೀರಾ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಬಗ್ಗೆನೇ ಅವ್ರು ಹೋಗಿ ನಿಮ್ಮ ಫ್ರೆಂಡ್ ಹತ್ರ ಮಾತಾಡೋ ಅಂಥದ್ದು, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಫ್ರೆಂಡ್ ಹತ್ರ ತಿಳ್ಕೊಳ್ಳೋ ಅಂಥದ್ದು, ಅಥವಾ ಏನಾದರೂ ಮ್ಯೂಚುವಲಿ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಒಬ್ಬರು ಫ್ರೆಂಡ್ ಇದ್ದರೆ ಅವ್ರ ಹತ್ರ ತಿಳ್ಕೊಳ್ಳೋದು, ಅಥವಾ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಒಂದರಲ್ಲೂ ನೀವು ಕಾನ್ವರ್ಸೇಷನ್ ಮಾಡ್ತಿದ್ರೆ ನೀವು ಆನ್ಲೈನಿಗೆ ಬರ್ತಿದ್ದೀರಾ ಆಫ್ಲೈನಿಗೆ ಬರ್ತಿದ್ದೀರಾ ಅಂತ ಚೆಕ್ ಮಾಡೋ ಅಂಥದ್ದು. ಈ ಥರ ಅವ್ರಿಗೆ ಏನು ಕಮ್ಯುನಿಕೇಷನ್ ಅನ್ನೋ ಅಂಥದ್ದು ಇಲ್ಲ ಅಂದ್ರೂ ನಿಮ್ಮ ಮೇಲೆ ಒಂದು ಕ್ಯೂರಿಯಾಸಿಟಿ ಅನ್ನೋವಂಥದ್ದು ಆ ಪರ್ಸನ್ಗೆ ತುಂಬಾ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ ಪರ್ಸನ್ಗೆ ನೀವೆಲ್ಲೇ ಇರಿ, ಏನೇ ಮಾಡ್ತಾ ಇರಿ, ನೀವು ಆ ಪರ್ಸನ್ ಕಣ್ಮುಂದೆ ಇರಬೇಕು ಅನ್ನೋವಂಥದ್ದನ್ನ ಫೀಲ್ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲದೇ ಈ ಪರ್ಸನ್ ನಿಮ್ಮನ್ನು ಫಾಲೋ ಅಪ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ ಅವರು ಫಿನಾನ್ಷಿಯಲ್ ಹೆಲ್ಪ್ ಏನಾದರೂ ನಿಮ್ಮಿಂದ ತೊಗೊಂಡಿದ್ರೆ ಆ ಪರ್ಸನ್ಗೆ ಆ ಅಮೌಂಟನ್ನ ರಿಟರ್ನ್ ಮಾಡಿಬಿಡಬೇಕು ಅನ್ನೋವಂಥ ಒಂದು ಮನಸ್ಥಿತಿನೂ ಕೂಡ ಬಂದಿದೆ. ಯಾಕೆ ಅಂತ ಅಂದರೆ ಆ ಒಂದು ಋಣನ ಇಟ್ಕೋಬಾರ್ದು. ಫಿನಾನ್ಷಿಯಲಿ ನಾನು ಏನಾದರೂ ದುಡ್ಡನ್ನ ತೊಗೊಂಡಿದ್ರೆ ಆ ಪರ್ಸನ್ಗೂ ಕೂಡ ಮೋಸ ಮಾಡಿದ್ರು, ಚೀಟ್ ಮಾಡಿದ್ರು ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಏನಾಗಿದೆ, ನಿಮ್ಮ ಹತ್ರ ದುಡ್ಡು ತೊಗೊಂಡಿರೋದು ಈಗ ನಿಮಗೆ ಅನ್ನಿಸ್ಬೋದು, ಓ ನೋಡು ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡ್ರು, ನನ್ನನ್ನು ಯೂಸ್ ಮಾಡಿಕೊಂಡ್ರು, ನನಗೆ ದುಡ್ಡುಗಾಗಿ ನನ್ನ ಹತ್ರ ಬಂದರು ಅಂತ ಅನಿಸುತ್ತೆ ಅಂದ್ಬಿಟ್ಟು ಆ ಪರ್ಸನ್ನು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಿಮ್ಗೆ ಆದಷ್ಟು ಬೇಗ ದುಡ್ಡು ಕೊಡಬೇಕು ಅಂತ ಅಂದ್ಕೊಳ್ಳೋ ಅಂಥದ್ದು ಈ ಥರ ಎಲ್ಲ ಕಾಣಿಸ್ತಾ ಇದೆ. ಸೊ ನಿಮ್ಮನ್ನು ಅವರು ಕಂಪ್ಲೀಟಾಗಿ ಡಿಸ್ಕನೆಕ್ಟ್ ಮಾಡಿಲ್ಲ. ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಕ್ಯೂರಿಯಾಸಿಟಿ ಅನ್ನುವಂಥದ್ದಿದೆ. ನೀವು 6 ತಿಂಗಳಾಗಲಿ ವರ್ಷ ಆಗಲಿ ನೀವು ಮಾತಾಡಿಲ್ಲ ಅಂತ ಅಂದ್ರೂ ನೀವು ಎಲ್ಲಿ ಹೋಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಈ ಪರ್ಸನ್ಗೆ ಇದೆ. ಅವರು ಪೊಸೆಸಿವ್ ಆಗ್ತಾರೆ. ಅವ್ರಿಗೆ ಜೀವನದಲ್ಲಿ ಓಕೆ
ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ನೈಟ್ ಆಫ್ ಸ್ವಾರ್ಡ್ ಎರಡೂ ಬಂದಿದೆ. ಇಟ್ಸ್ ಅ ವೆರಿ ಗುಡ್ ಕಾರ್ಡ್ ಆ್ಯಕ್ಚುಲಿ. ಕಿಂಗ್ ಆಫ್ ಕಪ್ಸ್ ಅಂತ ಅಂದರೆ ರಿಲೇಷನ್ಶಿಪ್ ಅನ್ನೋವಂಥದ್ದನ್ನು ಈ ಪರ್ಸನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೀವು ನೋಡ್ಬೋದು ಈ ವ್ಯಕ್ತಿಯಲ್ಲಿ ಕೂತ್ಕೊಂಡು ಕಪ್ಸ್ ಕಡೆ ನೋಡ್ತಿದ್ದಾನೆ, ಫೋಕಸ್ ಮಾಡ್ತಿದ್ದಾನೆ, ಅವನ ಒಂದು ಕೈ ಕಪ್ಸ್ ಹತ್ರ ಇದೆ. ಅಂದರೆ ಈ ಪರ್ಸನ್ ಬಂದು ನಿಮ್ಮನ್ನು ಕಪ್ಸ್ ಅಂತ ಅಂದರೆ ಇಲ್ಲಿ ಪ್ರೀತಿ, ನೀವು ಏನು ಪ್ರೀತಿನ ಆಫರ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಅವನು ಡಿಸಿಷನ್ ತೊಗೊಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಈ ವ್ಯಕ್ತಿಗೆ ಏನಾದರೂ ನಿಮ್ಮ ಪ್ರೀತಿನ ಆಫರ್ ಮಾಡ್ತಿದ್ರೆ ಅಥವಾ ನೀವು ಕಾಲ್ ಮೆಸೇಜ್ ಮಾಡ್ತಿದ್ರೆ ಆ ಪರ್ಸನ್ ನಿಮ್ಮಿಂದ ಕಂಪ್ಲೀಟ್ಲಿ ಓವರ್ಕಮ್ ಆಗಿಲ್ಲ. ಹಾಗಾಗಿ ಅವ್ರು ಇನ್ನೂ ಅಂದ್ಕೊಳ್ತಿದ್ದಾರೆ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಹತ್ರ ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ವಿತ್ ನೈಟ್ ಆಫ್ ಸ್ವಾರ್ಡ್ ಎರಡೂ ಒಳ್ಳೆ ಮೆಸೇಜಸ್ ರೀಡಿಂಗಲ್ಲಿ. ಏನು ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಬರಬೇಕು ಅಥವಾ ಅವರ ಫೀಲಿಂಗ್ಸ್ನ ಹೇಳ್ಕೋಬೇಕು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ಪರ್ಸನ್ಗೆ ಒಂದು ಆ್ಯಟಿಟ್ಯೂಡ್ ಇದೆ. ಕಿಂಗ್ ಮತ್ತು ನೈಟ್ಸ್ ಎರಡಕ್ಕೂ ಆ್ಯಟಿಟ್ಯೂಡ್ ಏನು ಅಂತ ಅಂದರೆ ನಾನಾಗಿ ನಾನು ಅಪ್ರೋಚ್ ಮಾಡಬಾರ್ದು, ಅವರಾಗಿ ಅವ್ರು ಬಂದರೂ ನಾನು ಸೋಲ್ಬಾರ್ದು, ನಾನಾಗಿ ನಾನು ತೊಗೊಂಡಿದ್ದ ಡಿಸಿಷನ್ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು ಹೋದ್ಮೇಲೆ ಈಗ ಅವ್ರು ಬಂದಿದ ತಕ್ಷಣ ನಾನು ಅವ್ರನ್ನ ಎಕ್ಸೆಪ್ಟ್ ಮಾಡಿಬಿಟ್ರೆ ನನ್ನನ್ನು ಅವರು ತಪ್ಪಾಗಿ ತಿಳ್ಕೊಬೋದು, ನನ್ನ ಆ್ಯಟಿಟ್ಯೂಡ್ ಹೀಗೆ ಇರಲಿ ಅನ್ನೋ ಒಂದು ಆ್ಯಟಿಟ್ಯೂಡ್ ಅಥವಾ ಒಂದು ಏನಂತಾರೆ ಸ್ಟಬಾರ್ನ್ ನೇಚರ್ ಈ ಪರ್ಸನ್ಗೆ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಕ್ಚುಲಿ ಇಟ್ಸ್ ಅ ಗುಡ್. ಈ ಪರ್ಸನ್ಗೆ ಅಟ್ಲೀಸ್ಟ್ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಅನ್ನೋವಂಥದ್ದು ಇದೆ, ನಿಮ್ಮ ಮೇಲೆ ಒಂದು ಕ್ಯೂರಿಯಾಸಿಟಿ ಇದೆ ಅನ್ನೋವಂಥದ್ದು. ಆ್ಯಂಡ್ ಆ ಪರ್ಸನ್ ಡೇಟ್ ಆಫ್ ಬರ್ತ್ ಬಂದು 13, 14, 5, 22, 26, 28 ಆಗಿರುತ್ತೆ. ಓಕೆ, ಅನ್ಫಿನಿಶ್ಡ್ ಬಿಸ್ನೆಸ್. ಓಕೆ, ವಿ ಸ್ಟಿಲ್ ಹ್ಯಾವ್ ಥಿಂಗ್ಸ್ ಟು ರಿಸಾಲ್ವ್ ಆ್ಯಂಡ್ ಡಿಸ್ಕಸ್. ಓಕೆ, ಈ ಒಂದು ಕಾರ್ಡ್ ಏನು ಅಂತ ಅಂದರೆ ಇನ್ನೂ ನಿಮ್ಮಿಬ್ಬರ ಮಧ್ಯೆ ಇರೋವಂಥದ್ದು ಸಾರ್ಟ್ ಔಟ್ ಆಗುವಂಥ ವಿಚಾರಗಳು ತುಂಬಾ ಇದೆ. ಅಂದರೆ ಎಷ್ಟೋ ವಿಚಾರಗಳನ್ನ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು, ಅವ್ರು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು. ಕೆಲಸದ ಬಗ್ಗೆ ಆಗಿರ್ಬೋದು, ದುಡ್ಡಿನ ಬಗ್ಗೆ ಆಗಿರ್ಬೋದು, ಪ್ರೀತಿ ಬಗ್ಗೆ ಆಗಿರ್ಬೋದು. ಆ ಥರದ್ದು ಫಿನಿಶ್ ಆಗದೇ ಇರೋವಂಥ ಎಷ್ಟೋ ಕೆಲಸಗಳು ಇನ್ನೂ ಇದೆ, ರಿಸಾಲ್ವ್ ಆಗದೇ ಇರೋವಂಥ ಎಷ್ಟೊಂದು ಇಶ್ಯೂಸ್ ಇದೆ. ನೀವಿಬ್ಬರು ಓಪನ್ ಕಾನ್ವರ್ಸೇಷನ್ ಮಾಡಬೇಕು ಅನ್ನೋ ಅಂಥದ್ದು ಬರ್ತಾ ಇದೆ. ಸೊ ಆ ಪರ್ಸನ್ ನಿಮ್ಮ ಹತ್ರ ಇನ್ನೂ ಮಾತಾಡೋದಕ್ಕೆ ಟ್ರೈ ಮಾಡಬಹುದು. ಬಿಕಾಸ್ ಅವ್ರಿಗೆ ಅಟ್ಲೀಸ್ಟ್ ನಿಮ್ಮ ಹತ್ರ ಬಂದು ಅವ್ರು ಯಾಕೆ ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಆದರೂ ಆ ಪರ್ಸನ್ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಓಕೆ, ಆ್ಯಕ್ಚುಲಿ ಇಟ್ಸ್ ಅ ನೈಸ್ ಥಿಂಗ್. ಆ ಪರ್ಸನ್ ಬಿಟ್ಟೋದ್ರೂ ನಿಮ್ಮ ಮೇಲೆ ಅವ್ರಿಗಿನ್ನ ಒಳ್ಳೆ ಅಭಿಪ್ರಾಯ ಇದೆ. ಓಕೆ, ಐ ಫೀಲ್ ಲೈಕ್ ಅ ಪಾರ್ಟ್ ಆಫ್ ಮೀ ಈಸ್ ಮಿಸ್ಸಿಂಗ್ ವಿತೌಟ್ ಯು. ಓಕೆ, ಈ ಕಾರ್ಡ್ನ ನೀವು ನೋಡ್ಬೋದು. ಈ ಪರ್ಸನ್ ಹೇಳ್ತಿದ್ದಾರೆ ನೀನು ಇಲ್ಲದೇ ನನ್ನ ಜೀವನದಲ್ಲಿ ಏನೋ ಕಳ್ಕೊಂಡಂಗೆ ನನಗೆ ಫೀಲ್ ಆಗ್ತಿದೆ, ನನ್ನ ಜೀವನದಲ್ಲಿ ನನ್ನ ಅರ್ಧ ಭಾಗ ಎಲ್ಲೋ ಕಳೆದೋಗ್ಬಿಟ್ಟಿದೆ ಅಂತ ಅಂತಿದ್ದಾರೆ. ಸೊ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್, ನೀವು ಇಲ್ಲದೆ ಇರೋವಂತಹ ದಿನಗಳಾಗಿರ್ಬೋದು, ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ಇರೋದಾಗಿರ್ಬೋದು, ನಿಮ್ಮ ಹತ್ರ ಮಾತಾಡದೇ ಇರೋದಾಗಿರ್ಬೋದು. ಬಿಕಾಸ್ ನೀವು ಮಾರ್ನಿಂಗ್ ಎದ್ದ ತಕ್ಷಣವೇ ಮೆಸೇಜು ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕೋದು ಅಥವಾ ನೈಟ್ ಆಗ್ತಿದ್ದಂಗೆ ಗುಡ್ ನೈಟ್ ಅಂತ ಅನ್ನೋದು, ಹಾಗಾಗ ಕದ್ದು ಮುಚ್ಚಿ ಮೆಸೇಜ್ ಮಾಡೋದು ಅಥವಾ ಮೀಟ್ ಮಾಡೋದು, ಇದೆಲ್ಲನೂ ಈ ಪರ್ಸನ್ನು ನಿಮಗೆ ಒಂಥರ ಅಬ್ಸೆಷನ್, ಅಡಿಕ್ಷನ್ ಥರ ಆಗೋಗ್ಬಿಟ್ಟಿದ್ರು. ಈಗ ಆ ಪರ್ಸನ್ ಅನ್ನಿಸ್ತಾ ಇದೆ ನಿಮ್ಮಿಂದ ದೂರ ಆದಮೇಲೆ ಅದನ್ನೆಲ್ಲನೂ ಮಿಸ್ ಮಾಡ್ಕೊಳ್ತಿದ್ದೀನಿ, ಈ ಪರ್ಸನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ನೋಡೋಣ, ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕು ಅಂತ ಅಂದರೆ ಏನಿರ್ಬೋದು. ಓಕೆ, ಫಸ್ಟ್ ಕಾರ್ಡೇ ಬಿದ್ದಿದೆ ಕ್ವೀನ್ ಆಫ್ ವಾಂಡ್ಸ್. ಓಕೆ, ನಿಮ್ಮ ಜೀವನದಲ್ಲಿ ನೀವು ಕ್ವೀನ್ ಥರ ಬದುಕಬೇಕು, ಆಯಿತಾ? ಅಂತ ಅಂದರೆ ಯಾರು ಏನೇ ಮಾಡಲಿ ನಿಮ್ಮ ಲೈಫಲ್ಲಿ ನೀವು ಖುಷಿ ಅನ್ನೋವಂಥದ್ದನ್ನು ಹುಡುಕೋಬೇಕು, ಕ್ವೀನ್ ಥರ ಬದುಕಬೇಕು. ಯಾಕೆಂದರೆ ನಿಮ್ಮ ಸುತ್ತಮುತ್ತ ಇರೋರು ಈ ಕ್ಯಾಟ್ ಥರ, ಇಲ್ಲಿ ನೋಡಿ ಈ ಬ್ಲ್ಯಾಕ್ ಕ್ಯಾಟ್ ಅಂದರೆ ಮನಸ್ಸು ಅವ್ರಿಗೆ ಚಂಚಲ, ಆಮೇಲೆ ಅವರು ಸ್ವಲ್ಪ ಸೆಲ್ಫಿಶ್ ಆಗಿರ್ತಾರೆ ಆ ಪರ್ಸನ್ಗಳು. ಆದರೆ ನೀವು ಈ ಪರ್ಸನ್ನಿಂದ ಸೆಲ್ಫಿಶ್ ಪರ್ಸನ್ ಆಗಿರ್ಬೋದು ಅಥವಾ ಈ ಏನಂತಾರೆ ನೆಗೆಟಿವ್ ಮೈಂಡ್ ಆಗಿರ್ಬೋದು, ಆ ವ್ಯಕ್ತಿಗಳಿಂದ ಆದಷ್ಟು ನಿಮ್ಮನ್ನು ನೀವು ಡಿಸ್ಟೆನ್ಸ್ ಮಾಡ್ಕೊಳ್ಳಿ ಅನ್ನೋವಂಥದ್ದು ಬರ್ತಿದೆ. ಆ್ಯಂಡ್ ನೀವು ನಿಮ್ಮ ಒಂದು ಜೀವನದಲ್ಲಿ ಕೆರಿಯರ್ ಮೇಲೆ ಫೋಕಸ್ ಮಾಡಿ, ಹಣಕಾಸಿನ ಮೇಲೆ ಫೋಕಸ್ ಮಾಡಿ ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಡ್ ಹೇಳ್ತಾ ಇರೋದು. ಯಾಕೆಂದರೆ ನೀವು ಈ ಥರ ನಿಮ್ಮ ಜೀವನದಲ್ಲಿ ನೀವು ಫೋಕಸ್ ಮಾಡಿದ್ರೆ ನಿಮಗೆ ಏನು ಬೇಕೋ ನೀವು ಅದನ್ನು ಪಡಿತೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ವಿಲ್ ಸಿ ದ ನೆಕ್ಸ್ಟ್ ಕಾರ್ಡ್ ಏನು ಬರುತ್ತೆ ಇವತ್ತಿನ ಗೈಡೆನ್ಸ್ ಅಂತ. ಓಕೆ, ದ ವರ್ಲ್ಡ್. ದ ವರ್ಲ್ಡ್ ಕಾರ್ಡ್ ಅಂತ ಅಂದರೆ ಏನು ಅಂದರೆ ಜೀವನದಲ್ಲಿ ಯಾವಾಗಲೂ ನಾವು ಅಟ್ಯಾಚ್ಮೆಂಟ್ಗೋಸ್ಕರ ನಾವು ಈ ಪ್ರಪಂಚಕ್ಕೆ ಬಂದಿಲ್ಲ. ಪ್ರತಿಯೊಬ್ಬರು ಕೂಡ ನಾವು ಈ ಪ್ರಪಂಚದ ಮೇಲೆ ಬಂದಿರೋದು ಜೀವನದ ಪಾಠನ ಕಲಿಯೋದಕ್ಕೆ ಮತ್ತು ನಮ್ಮ ಜನ್ಮನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಬಟ್ ನಾವೇನು ಮಾಡ್ತೀವಿ, ಅಟ್ಯಾಚ್ಮೆಂಟ್ ಅನ್ನೋದನ್ನು ಬೆಳೆಸ್ಕೊಳ್ತೀವಿ. ಈ ಪರ್ಸನ್ ನಮಗಲ್ಲ ಅಂತ ಅಂದ್ರೂ ಕೂಡ ನಾವು ಅವ್ರ ಹಿಂದೆ ಬೀಳ್ತಾನೆ ಇರ್ತೀವಿ.
ನಾವೇ ಬಂಧನಗಳನ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಬಟ್ ಜೀವನದಲ್ಲಿ ನಾವು ವ್ಯಕ್ತಿಗಳಿಂದ ಅಥವಾ ಈ ಡಿಸೈರ್ಸ್ ಆಸೆಗಳಿಂದ ನಮ್ಮನ್ನು ನಾವು ಡಿಟ್ಯಾಚ್ ಮಾಡ್ಕೋಬೇಕು. ಸೊ ಈ ಒಂದು ಕಾರ್ಡ್ ಹೇಳ್ತಿದೆ ನೋಡು, ಪ್ರಾಣಿ ಪಕ್ಷಿ ಮನುಷ್ಯ ದುಡ್ಡು ಹಣ ಕಾಸು ಅಥವಾ ಏನೇ ಆಗಿರಲಿ, ಮನುಷ್ಯನ ಒಂದು ಡಿಸೈರ್ಸ್ ಇರುತ್ತಲ್ಲ, ಅದರಿಂದ ಯೂಶ್ವಲಿ ನಾವು ಬೌಂಡ್ರಿ ಮಾಡ್ಕೋಬೇಕು. ಅಂದರೆ ನಮ್ಮನ್ನು ನಾವು ಡಿಟ್ಯಾಚ್ ಮಾಡ್ಕೋಬೇಕು. ನಾವು ಬಂದಿರೋದು ದೇವ್ರನ್ನ ನೋಡೋದಕ್ಕೆ, ಖುಷಿಯಾಗಿರೋದಕ್ಕೆ, ನಮ್ಮ ಲೈಫಲ್ಲಿ ನಾವು ಹ್ಯಾಪಿಯಾಗಿರೋದಕ್ಕೆ, ಮತ್ತು ನಮ್ಮ ಜೀವನದಲ್ಲಿ ನಾವು ತುಂಬ ಏನು ಮಾರಲ್ಲಿಂದ ಬದುಕೋದಕ್ಕೆ, ನ್ಯಾಯ ನೀತಿ ಧರ್ಮ ಈ ಥರ ಒಂದು ಮಾರಲ್ಲಿಂದ ಬದುಕೋದಕ್ಕೆ ನಾವು ಬಂದಿರ್ತೀವಿ. ಬಟ್ ಅದನ್ನೆಲ್ಲನೂ ಬಿಟ್ಬಿಟ್ಟು ನಾವು ಅಟ್ಯಾಚ್ಮೆಂಟ್ ಮಾಡಿಕೊಂಡು ನಮ್ಮ ಖುಷಿನ ನಾವೇ ಸಪ್ರೆಸ್ ಮಾಡಿಕೊಂಡು ನಮ್ಮ ಒಂದು ಲೈಫ್ ಪರ್ಪಸ್ನ ನಾವೇ ಮರ್ತೋಗ್ಬಿಟ್ಟು ಆ ವ್ಯಕ್ತಿ ಮೇಲೆ ಜೀವನನ ಫೋಕಸ್ ಮಾಡಿಕೊಂಡು ನಾವು ನಮ್ಮತನನ ನಾವೇ ಕಳ್ಕೊಂಡ್ಬಿಡ್ತೀವಿ. ಬಟ್ ಆ ಥರ ಮಾಡ್ದೇನೆ ಒಂದು ಬೌಂಡ್ರಿ ಹಾಕ್ಕೊಂಡು ನಿಮ್ಮ ಒಂದು ಜೀವನದಲ್ಲಿ ಅಟ್ಯಾಚ್ಮೆಂಟ್ಗಿಂತ ಡಿಟ್ಯಾಚ್ಮೆಂಟೇ ಒಳ್ಳೆಯದು. ನೀವು ಮಾತಾಡಿ ತಪ್ಪಂತ ಅಲ್ಲ, ಆದರೆ ಮನಸ್ಸಲ್ಲಿ ಯಾವತ್ತೂ ಇರಲಿ ಈ ಪರ್ಸನ್ ನಮಗಲ್ಲ, ಈ ವ್ಯಕ್ತಿ ಯಾವತ್ತಿದ್ರೂ ನಮ್ಮನ್ನು ಬಿಟ್ಟು ಹೋಗ್ಬೋದು, ಈ ಪ್ರಾಣಿ ಪಕ್ಷಿ ಯಾವತ್ತಿದ್ರೂ ನಮ್ಮನ್ನು ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಥಾಟನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ದ ವರ್ಲ್ಡ್ ಅಂತ ಅಂದರೆ ಪ್ರಪಂಚ, ನಿಮ್ಮ ಪ್ರಪಂಚ ನೀವೇ ಆಗಿರಿ, ನಿಮ್ಮ ಪ್ರಪಂಚ ಇನ್ನೊಬ್ಬರು ಆಗೋದು ಬೇಕಾಗಿಲ್ಲ. ಸೆಲ್ಫ್ ಲವ್, ಪ್ರತಿ ರೀಡಿಂಗಲ್ಲೂ ನಾನು ಹೇಳ್ತಾ ಇದ್ದೀನಿ, ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡಿ, ಜಿಮ್ಮಿಗೆ ಹೋಗಿ, ಯೋಗಾಗೆ ಹೋಗಿ, ಮೆಡಿಟೇಷನ್ ಮಾಡಿ, ಓಪನೋ ಟೆಕ್ನಿಕ್ ಮಾಡಿ, ಅಥವಾ ರೇಖಿ ಹೀಲಿಂಗ್ ಮಾಡ್ಕೊಳ್ಳಿ, ನಿಮ್ಮ ಆರನ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಅನಿಸುತ್ತೆ ನಾನೇ ಖುಷಿಯಾಗಿದ್ದೀನಿ, ನನಗೆ ಇನ್ನೊಬ್ರು ಯಾರೋ ಖುಷಿ ಕೊಡಬೇಕು ಅಂತ ನಮ್ಗೆ ಯಾವತ್ತೂ ಅನ್ಸಲ್ಲ. ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಂಡಿಲ್ಲ ಅಂದಾಗಲೇ ನಾವು ಔಟ್ಸೈಡಿಂದ ಖುಷಿನ ಹುಡುಕ್ತೀವಿ. ಸೊ ನೀವು ನಿಮ್ಮ ಖುಷಿನ ಹುಡುಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.